ಹೇ ಗೈಸ್, ನಾನೇ ನಿಮ್ಮ ಕಾರ್ತಿಕ್ ವಿತ್ ಸುಷ್ಮಾ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀವಿ. ನಾವಿಬ್ರು ಆರಾಮಾಗಿದ್ದೀವಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ನೋಡ್ತೀರಾ ಅಂತ ಅಂದರೆ, ತಮ್ಮನೇಲಿ ಮತ್ತು ಟೈಟಲ್ ನೋಡಿರ್ತೀರಾ. ಆ್ಯಕ್ಚುಲಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಯಾರ್ಯಾರು ಅಂತ ಅಂದರೆ, ನಾನು ಸುಷ್ಮಾ ಮಾತ್ರನೇ ಹೋಗ್ತಿರೋದು. ಫ್ಯಾಮಿಲಿಯಲ್ಲಿ ಕೇಳಿದೆ, ಬರಲ್ಲ ಅಂತ ಅಂದ್ಬಿಟ್ರು. ಸರಿ ಅಂತ ಅಂದ್ಬಿಟ್ಟು ನಾನು ಸುಷ್ಮಾನೇ ಹೋಗ್ತಿದ್ದೀವಿ. ಏನಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ, ನನ್ನ 14ನೇ ಆರ್ಡರ್ನ ಕಂಪ್ಲೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಧರ್ಮಸ್ಥಳಕ್ಕೆ ನನ್ನ ಆರ್ಡರ್ನ ಬುಕ್ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅದನ್ನ ಕಂಪ್ಲೀಟ್ ಆಗಿ ಫುಲ್ಫಿಲ್ ಮಾಡಿಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ನಾನು ಇವ್ರು ಇವತ್ತು ಈ ಜರ್ನಿಯಲ್ಲೇ ಇಬ್ರು ಟ್ರಾವೆಲ್ನ ಮಾಡ್ತಾ ಇದೀವಿ ಇವತ್ತು. ಅದು ಯಾವುದ್ರಲ್ಲಿ ಟ್ರಾವೆಲ್ ಮಾಡ್ತಿದ್ದೀವಿ ಅಂತಂದರೆ ಬಸ್ಸಲ್ಲಿ. ಆ್ಯಕ್ಚುಲಿ 1 ವಾರ 2 ವಾರ ಮುಂಚೆನೇ ನೋಡಿದೆ, ಟ್ರೈನ್ ಬಂದ್ಬಿಟ್ಟು ಎಲ್ಲ ಸೀಟು ಬುಕ್ ಆಗಿದೆ. ಮೋಸ್ಟ್ಲಿ ನಾಳೆ ಫುಲ್ಲು ರಶ್ ಇರುತ್ತೆ. ನಾಳೆ ಬೇರೆ 4th ಸ್ಯಾಟರ್ಡೆ ಇರೋದ್ರಿಂದ ಎಲ್ಲರಿಗೂ ಆಫೀಸ್ ಆಲ್ಮೋಸ್ಟ್ ರಜಾ ಇರುತ್ತೆ. ಆ ರೀಸನ್ ಇಂದ ಫುಲ್ಲು ಟ್ರೈನು ಬುಕ್ ಆಗ್ಬಿಟ್ಟಿದೆ, ರಿಟರ್ನ್ಗೂ ಬುಕ್ ಆಗಿದೆ, ಇಲ್ಲಿಂದ ಹೋಗ್ಬೇಕಾದ್ರೂ ಬುಕ್ ಆಗ್ಬಿಟ್ಟಿದೆ. ಬೇರೆ ದಾರಿನೇ ಇಲ್ಲ ಅಂತ ಹೇಳಿ ನಾವು ಫೈನಲ್ ಆಗಿ ಬಸ್ನ ಬುಕ್ ಮಾಡ್ಕೊಂಡು ಇವತ್ತು ಟ್ರಾವೆಲ್ನ ಮಾಡ್ತಾ ಇದ್ದೀವಿ. ಸೊ ನೈಟ್ ಜರ್ನಿ. ಸೊ ಬೆಳಗಿನ ಜಾವ ಅಲ್ಲಿ ಇರ್ತೀವಿ. ನಾಳೆ ಫುಲ್ಲು ದೇವ್ರನ್ನ ದರ್ಶನ ಮಾಡಿಬಿಟ್ಟು ಸಂಡೇ ಬಂದ್ಬಿಟ್ಟು ಈವೆಂಟ್ ಮುಗಿಸ್ಬಿಟ್ಟು ಹಿಂಗೆ ರಿಟರ್ನ್ ಬರೋ ಥರ. ನನಗೆ ಅಲ್ಲಿ ಯಾರೂ ಗೊತ್ತಿರೋರಿಲ್ಲ. ಒಬ್ಬರು ಗೊತ್ತಿರೋರು ಅಂದರೆ ಶ್ರೀ ಮಂಜುನಾಥ ಸ್ವಾಮಿ ಮಾತ್ರನೇ ಅವ್ರನ್ನ ಗೊತ್ತಿರೋರು. ನಂಬ್ಕೊಂಡು ನಾವು ಅಷ್ಟು ದೂರ ಹೋಗ್ತಾ ಇದ್ದೀವಿ. ಸೊ ಮತ್ತೆ ಅಷ್ಟು ದೂರ ಆರ್ಡ್ರ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಸೊ ಇದೇ ಥರ Thank you so ಸಪೋರ್ಟ್ much. ಮಾಡಿ. ಸೊ ಲವ್ ಯು. ಸೊ ವ್ಲಾಗ್ ಏನಾದ್ರು ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಬನ್ನಿ ಗೈಸ್, ವ್ಲಾಗ್ ಒಳಗಡೆ ಹೋಗೋಣ. ಸೊ ಫೈನಲಿ ಬಂದ್ಬಿಟ್ಟು ಮೆಜೆಸ್ಟಿಕ್ ಬಂದ್ವಿ. ಯಾಕೆ ಕೇಳ್ತೀರಾ, ಆ ಕಡೆ ಈ ಕಡೆ ಸುತ್ತಾಡಿ ಫೈನಲಿ ನಮ್ಮ ಬಸ್ನ ಕಂಡಿಡ್ಬಿಟ್ಟು ಬಂದ್ಬಿಟ್ಟು ನಮ್ಮ ಸೀಟ್ ಒಳಗಡೆ ಕೂತಿದ್ದೀವಿ. ಆ್ಯಕ್ಚುಲಿ ಮೈಕ್ ಹಾಕಿದ್ದೀನಿ, ಕೇಳಿಸುತ್ತಾ ಏನೋ ಗೊತ್ತಿಲ್ಲ, ತುಂಬ ನಾಯ್ಸ್ ಇದೆ. ಏನಾಯ್ತು ಸಿನ್ಸೆಟ್ಟು, ಆಲ್ರೆಡಿ ಬುಕ್ ಮಾಡಿದ್ದೀವಿ ಬಸ್ಸು, ಓಕೆನಾ. ಸೊ ಅದರಿಂದ ಪ್ರಾಬ್ಲಮ್ ಇಲ್ಲ. 9:34 ಏನೋ ಐತೆ ತಾನೆ ಟೈಮಿಂಗು. 9:34 ನನಗೆ ಮೆಸೇಜ್ ಬಂದಿರೋದೇ 25ಕ್ಕೆ ಇಲ್ಲ 25 ಇಲ್ಲ 9:32 ಬಂತು ಮೆಸೇಜ್. ನಮಗೆ ಜಗಳ ಬರೋದೇ ಒಂದೇ ಒಂದು ರೀಸನ್, ಏನೇನು, ವಿಂಡೋ ಸೀಟಿಗೆ ಅಷ್ಟೊಂದು ಇಷ್ಟ ಇಲ್ಲ. ಇವಾಗ ಚಳಿ ಆಗುತ್ತೆ, ಅದಕ್ಕೆ ಬೇಡ ನನಗೆ. ಮಧ್ಯದಲ್ಲಿ ಸ್ಟಾಪ್ ಕೊಡ್ತಾರೆ. ಮಾಡ್ತೀಯಾ? ಅವಾಗ ಮಾಡೋಣ. ಹೊಟ್ಟೆ ಹಸಿತಾ ಇತ್ತು ಅಂದ್ರೆ ಇಲ್ಲ ಅಂದ್ರೆ ಆಲ್ರೆಡಿ ಊಟ ಮಾಡ್ಕೊಂಡೇ ಬಂದ್ವಿ. ಇವ್ರ ಮೈಂಡ್ ಸೆಟ್ ಏನ್ ಗೊತ್ತಾ, ಯಾವಾಗ ನೋಡು ತಿನ್ನೋದ್ರಲ್ಲೇ ಇರ್ತಾಳೆ. ನನ್ಗೆ ಗೊತ್ತು ನಿನ್ ಮೈಂಡ್ ಸೆಟ್ ಅದೇ ಅಂತ ಹೇಳಿಬಿಟ್ಟು, ಅದೇ ಹೇಳಿಲ್ಲ ಅಷ್ಟೇ. ಹಂಗಂತ ಇಲ್ಲ, ತಿನ್ನೋದು ಬಂದ್ಬಿಟ್ಟು ಹೆಂಗ್ ಗೊತ್ತಾ, ಒಬ್ಬೊಬ್ರು ತಿಂತಾನೇ ಇರ್ತಾರೆ. ಹೆಂಗಂತಿಲ್ಲ, ಸೀರಿಯಸ್ ಆಗಿ ಒಬ್ಬೊಬ್ರು ತಿನ್ನೋದು ಇಷ್ಟ ಆಗುತ್ತೆ, ಒಬ್ಬೊಬ್ರು ಮಾತಾಡ್ದಲ್ಲಿ ಇಷ್ಟ ಆಗುತ್ತೆ, ಮಾತಾಡ್ತಾನೆ ಇರ್ತಾರೆ. ಒಬ್ಬೊಬ್ರು ಒಂದೊಂದು ಇದಿರುತ್ತೆ ಒಬ್ಬೊಬ್ರ ಹತ್ರ. ನನ್ನ ಹತ್ರ ಏನಿರುತ್ತೆ, ಮಾತಾಡ್ತಾನೇ ಇರ್ತಾರೆ. ಅಯ್ಯೋ ಬಾಯೇ ಮುಚ್ಚಲ್ಲ, ತಲೆ ಎಲ್ಲ ನೋವು ಬಂದ್ಬಿಡುತ್ತೆ ನಿಮ್ಗೆ. ಫ್ರೂಟ್ಸ್ ತಿಂತಿದ್ದೀವಿ. ಅವಳು ಆರೆಂಜು, ನಾನು ಬಂದ್ಬಿಟ್ಟು ಆ್ಯಪಲ್. ಆ ಆರೆಂಜಿದು ವೇಸ್ಟ್ ಎಲ್ಲ ಕೆಳಗಡೆ ಹಾಕ್ಬೇಡ ಬಸ್ಸಲ್ಲಿ. ಟೈಮ್ ನೋಡಿ, ಹತ್ತತ್ರ 7:17 ಆಗ್ತೈತೆ. ಸ್ಯಾಟರ್ಡೆ November 22. ಸೊ ಬ್ಲಾಗ್ ಶೂಟ್ ಮಾಡ್ತಿರೋದು. ನಿನ್ನೆ ಬಂದ್ಬಿಟ್ಟು ಫ್ರೈಡೇ, ಓಕೆನಾ. ಸೊ ಫೈನಲಿ ಬಂದ್ಬಿಟ್ಟು ನಾವು ಧರ್ಮಸ್ಥಳಕ್ಕೆ ಬಂದ್ವಿ. ರೂಮೇ ಸಿಕ್ಕಿಲ್ಲ ಗುರು. 4:15 ಬಂದ್ವಿ. 4:15 ಬಂದು ಲೈನಲ್ಲಿ ನಿಂತಿದ್ದು, ಓಕೆನಾ, ರೂಮ್ಗೆ. 4:15, 5:15, 6:15, ಹತ್ತತ್ರ 7:15 ಹತ್ತತ್ರ ಆಗ್ತೈತೆ. ಸೊ 3.5 hours ಏನೋ ಸಮಥಿಂಗ್ ಆಗ್ತೈತೆ. 3.5 hours 4 hours ಇಟ್ಕೊಳ್ಳಿ. ಸೊ ರೂಮೇ ಸಿಕ್ಕಿಲ್ಲ. ಮೇಡಮ್ ರೆಡಿ ಆಗ್ತಿದ್ಯಾ ಮೇಡಮ್? ಹೋಗ್ಬಿಟ್ಟು ಬೇಗ ರೆಡಿ ಆಗ್ಬಿಟ್ಟು ಬಾ ಮೇಡಮ್. ನೀನು ಬಂದರೆ ನಾನು ಹೋಗೋಕ್ಕಾಗುತ್ತೆ. ಬೇಗ ಬಾ. ನಾನು ಇನ್ನೂ ಬ್ರಷ್ ಮಾಡಿಲ್ಲ, ವಾಶ್ರೂಮ್ ಹೋಗಿಲ್ಲ. ಈ ರೂಮ್ ಸಿಕ್ಕಿದೆ ಅದೃಷ್ಟ. ಸೀರಿಯಸ್ ಆಗಿ ಇವತ್ತು ರೂಮೇ ಸಿಕ್ಕಿಲ್ಲ. ಯಾಕೆ ಕೇಳ್ತೀರಾ, ಫುಲ್ ಜನ ಬೇರೆ. ಅದೇನೋ ಫಂಕ್ಷನ್ ಬೇರೆ ನಡೀತಿತ್ತು ಅನ್ಸುತ್ತೆಲ್ಲ. ಮೇ ಬಿ ಅದೇ ಕಾರ್ತಿಕ ಮಾಸ ಅನ್ಸುತ್ತೆ, ಲಾಸ್ಟ್ ಹೋಯ್ತಲ್ಲ, ಏನೋ ಪೂಜೆ ಗೀಜೆ ಮಾಡಿರ್ತಾರ ಅನ್ಸುತ್ತೆ, ನನಗೆ ಗೊತ್ತಿಲ್ಲ ನನಗೆ. ಸೊ ಫೈನಲಿ ಬಂದ್ಬಿಟ್ಟು ರೆಡಿ ಆದ್ವಿ. ಕಾಪಿ ಕ್ಯಾಟ್, ನನ್ನ ಕಲರೇ ಹಾಕಿದ್ಯಾ ಡ್ರೆಸ್ಸು. ಕಾಪಿ ಕ್ಯಾಟ್. ಸೊ ಹೆಂಗೈತೆ ಅಂತ ಅಂದ್ಬಿಟ್ಟು ಇಬ್ರದ್ದು ಔಟ್ಫಿಟ್ ಹೇಳಿ. ಟ್ರೆಡಿಷ್ನಲ್ ವೇರ್, ಒಂದೇ ಕಲರು. ಮೇಡಮ್ ಸೆಲೆಕ್ಷನು. ಬಟ್ ಏನಂದರೆ ಹೈಟ್ ನಾನು ತುಂಬ ಜಾಸ್ತಿ ಇದ್ದೀನಿ, ಮೇಡಮ್ ಬಂದ್ಬಿಟ್ಟು ಕಮ್ಮಿ ಇದ್ದಾರೆ. ಕಾಣ್ತಿದ್ಯಾ ನಿಮಗೆ? ಟೈಮ್ ಆಯ್ತು, ಸರಿ ಬ್ಯಾಗೆಲ್ಲ ಎತ್ತಿಕ್ಬಿಡು.
ಎಲ್ಲ ಎತ್ತಿಗ್ದ ಬಟ್ಟೆ ಎಲ್ಲ ಓಕೆ ಬಾ ಹೋಗೋಣ ಹೋಗೋಣ ಬಾ. ಬೆಳಗ್ಗೆ ಇಲ್ಲೆಲ್ಲ ಬಂದ್ವಿ, ರೂಮೇ ಸಿಕ್ಕಿಲ್ಲ ಅಲ್ಲ. ಸುಷ್ಮಾ ಬೇಗ ಹೋಗು. ಜನ ಇಲ್ಲ ಅಂತ ಅನ್ಸುತ್ತೆ. ಏಯ್ ಜನ ಇರುತ್ತೆ, ಹೋಗು. ಸೊ ಆ್ಯಕ್ಚುಲಿ ಬಂದ್ಬಿಟ್ಟು ದರ್ಶನ ಬಂದ್ಬಿಟ್ಟು ಮುಗೀತು. ವಿತಿನ್ 1 ಅವರಲ್ಲೇ ಏನೋ ಮುಗೀತು. ಅಷ್ಟೇನು ರಶ್ ಇಲ್ಲ, ಬಟ್ ಬೆಳಗ್ಗೆನೇ ರೂಮ್ ಸಿಕ್ಕಿಲ್ಲಲ್ಲ, ಅದರಿಂದ ಸ್ವಲ್ಪ ಲೇಟ್ ಆಯಿತು. ಸೊ ಪರವಾಗಿಲ್ಲ. ಸೊ ಊಟ ಮಾಡೋಕ್ಕೆ ಬಂದಿದ್ದೀವಿ, ಹಾಗೆ ಪ್ರಸಾದ ಹಂಗೆ ತೊಗೊಂಡಿದ್ದೀವಿ. ಸೊ ಮನೆಗೆ ನಾನು ಜಾಸ್ತಿ ಬಂದ್ಬಿಟ್ಟು ವ್ಲಾಗ್ ಮಾಡಿಲ್ಲ ಅಂತ ಅನಿಸುತ್ತೆ ದೇವಸ್ಥಾನ ಒಳಗಡೆ. ಸೊ ನನಗೆ ಇಷ್ಟ ಆಗಲ್ಲ. ದೇವಸ್ಥಾನಕ್ಕೆ ಏನಕ್ಕೆ ಬಂದಿದ್ದೀವಿ, ಬೇಡ್ಕೊಳಕ್ಕೆ ಬಂದಿದ್ದೀವಿ. ಸೊ ವ್ಲಾಗ್ ಮಾಡೋಕ್ಕೆ ಬಂದಿದ್ದೀವಿ ಇಲ್ಲ ಅಂತ ಅಂದ್ಬಿಟ್ಟು ದೇವ್ರ ಹತ್ರ ಚೆನ್ನಾಗಿ ಬೇಡ್ಕೊಂಡು, ಸೊ ವರ್ಷಕ್ಕೊಂದ್ಸಲ ಬರ್ತೀವಿ ಅಂತ ಅಂದ್ಬಿಟ್ಟು ಬೇಡ್ಕೊಂಡಿದ್ದೀನಿ. ತಿಳಿ ರಸ ತಿಳಿ ರಸ ಮತ್ತು ಬೂಂದಿ ಮತ್ತು ಹೆಂಗಿದೆ, ಚೆನ್ನಾಗಿದೆಯಾ? ಗೈಸ್ ಫೈನಲಿ ಬಂದ್ಬಿಟ್ಟು ರೂಮಿಗೆ ಬಂದ್ವಿ. ಸೊ ರೂಮಿಗೆ ಬಂದು ಸ್ವಲ್ಪ ಹೊತ್ತು ನಿದ್ದೆ ಎಲ್ಲ ಮಾಡಿ ಆಚೆ ಹೋಗ್ಬಿಟ್ಟು ಶಾಪಿಂಗ್ ಹೋಗ್ಬಿಟ್ಟು ಬಂದ್ವಿ. ಇವಳು ಬಂದ್ಬಿಟ್ಟು ಬ್ಯಾಗ್ ತಗೊಂಡ್ಲು, ಸೂಪರಾಗಿದೆ ಬ್ಯಾಗು. ನಾನೊಂದು ಬ್ಯಾಗ್ ತಗೊಂಡೆ, ಮತ್ತು ನಮ್ಮ ಅಣ್ಣನ ಮಗನಿಗೆ ಒಂದು ಜೀಪು. ಆ್ಯಕ್ಚುಲಿ ಕುಕ್ಕೆ ಸುಬ್ರಹ್ಮಣ್ಯಂಗೆ ಹೋಗ್ಬೇಕಿತ್ತು ನಾವು, ಬಟ್ ನಾವು ಪ್ಲ್ಯಾನ್ ಚೇಂಜ್ ಮಾಡಿದ್ದೀವಿ. ನಾಳೆ ಬಂದ್ಬಿಟ್ಟು ಈವೆಂಟ್ ಮುಗಿಸ್ಬಿಟ್ಟು ಹಂಗೆ ಕುಕ್ಕೆ ಸುಬ್ರಹ್ಮಣ್ಯಂಗೆ ಹೋಗ್ಬಿಟ್ಟು ಹಂಗೆ ಮನೆಗೆ ಹೋಗೋದೇ ಪ್ಲ್ಯಾನು. ಯಾಕಂದರೆ ಎಷ್ಟೊಂದು ಜನ ಬಂದ್ಬಿಟ್ಟು ಅಂದರು ನನಗೆ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಕುಕ್ಕೆಗೆ ಹೋಗ್ಬಿಟ್ಟು ಹಂಗೆ ಡೈರೆಕ್ಟಾಗಿ ಮನೆಗೆ ಹೋಗ್ಬೇಕಂತ ಅಂದ್ಬಿಟ್ಟು. ಸೊ ಅದರಿಂದ ಪ್ಲ್ಯಾನ್ ಬಂದ್ಬಿಟ್ಟು ಚೇಂಜ್ ಮಾಡಿದ್ದೀವಿ. ಸೊ ನಾಳೆ ಈವೆಂಟ್ ಮುಗಿಸ್ಬಿಟ್ಟು, ಅದೇ ಮೇಕಪ್ ಎಲ್ಲ ಮುಗಿಸ್ಬಿಟ್ಟು 12 ಗಂಟೆಗೆ ಹತ್ತಿದ್ರೆ ಏನೊಂದು 2 ಗಂಟೆಗೆ ದೇವಸ್ಥಾನ ಹತ್ರ ಇರ್ತೀವಿ. ಅಲ್ಲಿ ನೋಡ್ಬಿಟ್ಟು ತಿರ್ಗಾ ಬೆಂಗಳೂರಿಗೆ ಬಸ್ ಹತ್ರ ಮಿಡ್ ನೈಟ್ ಅಲ್ಲಿ ಇರ್ತೀವಿ ಅನಿಸುತ್ತೆ. ಏನಂತ ಗೊತ್ತಿಲ್ಲ ನನಗೆ. ಚೆನ್ನಾಗಿದೆ ಬ್ಯಾಗು. ಆ್ಯಕ್ಚುಲಿ ಟೈಮ್ ಬಂದ್ಬಿಟ್ಟು ಹತ್ತತ್ರ 9:30 ಆಗ್ತೈತೆ. ಸ್ಯಾಟರ್ಡೆ November 22, ಓಕೆನಾ. ಕ್ಲೈಂಟ್ ಬಂದ್ಬಿಟ್ಟು ಇವಾಗ ಕೊಟ್ಟರು, ಸ್ಯಾರಿ ಬಂದ್ಬಿಟ್ಟು ಇವಾಗ ಕೊಟ್ಬಿಟ್ಟು ಹೋದರು. ಸ್ಯಾರಿ ಟ್ರ್ಯಾಪಿಂಗ್ ಮಾಡ್ತಾವಳೆ ಸುಷ್ಮಾ. ಸೊ ನಾಳೆ ಬೆಳಗ್ಗೆ ಬಂದ್ಬಿಟ್ಟು 5:30ಗೆ ಚೆಕ್ಔಟ್ ಮಾಡಿಬಿಟ್ಟು ಅವ್ರ ರೂಮಿಗೆ ಹೋಗ್ಬೇಕು. ಆ್ಯಕ್ಚುಲಿ ರೂಮೇ ಸಿಕ್ಕಿಲ್ಲ ಪಾಪ ಅವ್ರಿಗೆ, ಇವಾಗ ಬಂದ್ರಂತೆ. ಎಲ್ಲಿಂದ ಬಂದರು ಸುಷ್ಮಾ ಅವರು? ಗೊತ್ತಿಲ್ಲ ಎಲ್ಲಿ ಅಂತ, ನಾನು ಕೇಳಿಲ್ಲ. ಎಲ್ಲಿಂದನೂ ಗೊತ್ತಿಲ್ಲ. ಸೊ ಇವಾಗ ಬಂದರು. ಸೊ ರೂಮೇ ಸಿಕ್ಕಿಲ್ಲ, ಆಚೆ ಕಡೆ ನಾವು ರೂಮ್ ಮಾಡ್ತೀವಿ. ನಾಳೆ 5:30ಗೆ ಬಂದ್ಬಿಟ್ಟು ನಿಮ್ಮದು ಕೆಲಸ ಏನಿದೆಯೋ ಮಾಡಿಕೊಡ್ಬಿಟ್ಟು ಹೋಗಿ ಅಂತ ಅಂದ್ಬಿಟ್ಟು ಅಂದರು. ಪಾಪ ರೂಮೇ ಸಿಕ್ಕಿಲ್ಲ ಅವ್ರಿಗೆ. ಸೊ ಸ್ಯಾರಿ ಮಾತ್ರ ಕ್ರೇಜಿಯಾಗಿದೆ. ಚೆನ್ನಾಗಿದೆ ಅಲ್ಲ ಸ್ಯಾರಿ? ಹಾಂ, ಚೆನ್ನಾಗಿದೆ ಸ್ಯಾರಿ, ಸೂಪರಾಗಿದೆ. ಸ್ಯಾರಿ ಟ್ರ್ಯಾಪಿಂಗ್ ಮಾಡ್ತಾವಳೆ ಸುಷ್ಮಾ. ಆಚೆ ಬಂದ್ಬಿಟ್ಟು ಫುಲ್ಲು ಮಳೆ. ಯಾಕೆ ಕೇಳ್ತೀರಾ, ನೋಡಿ ಬೆಳಗ್ಗೆಲ್ಲ ಫುಲ್ಲು ಬಿಸಿಲಾಗಿತ್ತು ತಾನೇ, ತಕ್ಕಂತ ಚೇಂಜ್ ಆಯಿತು. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಹ್ಞೂ ಸರಿ, ಹೆಲ್ಪ್ ಮಾಡಿ ಬಾ. ನಾನು ಇಂಟ್ರೆಸ್ಟಾಗಿ ಕೆಲಸ ಮಾಡ್ತಾವಳೆ ಸುಷ್ಮಾ. ಸ್ವಲ್ಪ ಸ್ಯಾರಿ ಎಲ್ಲ ಟ್ರ್ಯಾಪ್ ಮಾಡಬೇಕು. ಮತ್ತು ಒಂದು ಬೆಡ್ ಇತ್ತಲ್ಲ, ತಗೊಂಡೋಗ್ಬಿಟ್ಟು ಇಲ್ಲಿ ಇಟ್ಬಿಟ್ಟೆ. ಸೊ ಐರನ್ ಬಂದ್ಬಿಟ್ಟು ಮಾಡಬೇಕು ಸುಷ್ಮಾ. ಇರಿ, ಸ್ವಲ್ಪ ಹೆಲ್ಪ್ ಮಾಡ್ಬೇಕಂತೆ. ಹಿಡ್ಕೊಬೇಕಾ? ಗಟ್ಟಿಯಾಗಿ ಹಿಡ್ಕೊ. ನಾಳೆ ಎಷ್ಟು ಗಂಟೆಗೆ ಅಂದಿದ್ಯಾ? ನಾಳೆ ಹೋಗ್ಬೇಕು 5:30 ಹಂಗೆ. 5:30 ಚೆಕ್ಔಟಾ? ಅವರೇ ಬರ್ತಾರಂತ ಅನ್ಸುತ್ತಲ್ಲ. ಅವರೇ ಬರ್ತಾರಂತೆ ಪಿಕಪ್ ಮಾಡೋದಕ್ಕೆ. ಹಂಗಂದ್ರೆ ಒಂದು 8-8:30ಗೆ ಮುಗ್ಬಿಡುತ್ತಾ ಕೆಲಸ? ಹಂಗಂದ್ರೆ 10 ಗಂಟೆಗೆ ಬಸ್, 9 ಗಂಟೆಗೆ ಬಸ್ ಹತ್ರೂ ಕುಕ್ಕೆ ಸುಬ್ರಹ್ಮಣ್ಯಂಗೆ ನೋಡಿಕೊಂಡು ಒಂದು 12 ಗಂಟೆಗೆಲ್ಲ
ದರ್ಶನ ರಿಟರ್ನ್ ಮುಗಿಸ್ಬಿಟ್ಟು ಅಲ್ಲೇ ಊಟ ಗೀಟ ಎಲ್ಲ ಮಾಡ್ಕೊಂಡು ರಿಟರ್ನ್ ಬೆಂಗಳೂರಿಗೆ ಬಸ್ ಹತ್ಬಿಡೋಣ. ಕರೆಕ್ಟಾಗಿರುತ್ತೆ. ಹಾಂ, ಆ್ಯಕ್ಚುಲಿ ಇವತ್ತು ಬಂದ್ಬಿಟ್ಟು ಸಂಡೇ ಬೆಳಗ್ಗೆ ಬಂದ್ಬಿಟ್ಟು ನಾನು ಬ್ಲಾಗ್ ಶೂಟ್ ಮಾಡ್ತಿದ್ದೀನಿ. ಆಲ್ರೆಡಿ ನಾನು ರೆಡಿ ಆಗಿಬಿಟ್ಟೆ, ಸುಷ್ಮಾ ಬಂದ್ಬಿಟ್ಟು ರೆಡಿ ಆಗ್ತಾ ಹೋದೆ. ಆ್ಯಕ್ಚುಲಿ ಬಂದ್ಬಿಟ್ಟು ಇಲ್ಲಿ ಇವತ್ತು ಚೆಕ್ಔಟ್ ಮಾಡಬೇಕು. ನಾನು ಆಲ್ರೆಡಿ ಅಂದಿದ್ದೆ ಅಲ್ಲ, ಅವ್ರ ರೂಮಿಗೆ ಹೋಗ್ಬಿಟ್ಟು ಮೇಕಪ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಆಲ್ರೆಡಿ ಅವರು ರೂಮ್ ತೆಗ್ದವ್ರೆ, ಎಲ್ಲಂತ ಗೊತ್ತಿಲ್ಲ. ಅವ್ರು ಯಾರೋ ರಿಲೇಟಿವ್ಸ್ ಏನೋ ಕಳಿಸ್ತಾರಂತ ಅಂದರು. ಸೊ ಅವ್ರ ಜೊತೆ ಬಂದುಬಿಡಿ ಅಂತ ಅಂದರು. ಸೊ ರೂಮ್ ಬಂದ್ಬಿಟ್ಟು ಚೆಕ್ಔಟ್ ಮಾಡಬೇಕು. 7:30 ಅಷ್ಟರಲ್ಲಿ ಏನೋ ರೆಡಿ ಮಾಡಿಕೊಡ್ಬೇಕಂತ ಅಂದರು ಸೊ ಕ್ಲೈಂಟು. ಸೊ ಅದಷ್ಟರಲ್ಲಿ ರೆಡಿ ಆಗಿಬಿಟ್ಟು ಇಲ್ಲಿಂದ ನಾವು ಬಂದ್ಬಿಟ್ಟು ಒಂದು 8 ಗಂಟೆಗೆ ಬಿಡ್ಬೋದು ತಾನೆ ಧರ್ಮಸ್ಥಳ. ಸೊ ಅವಳು ರೆಡಿ ಆಗ್ತಾಳೆ. ನಾನು ಬಂದ್ಬಿಟ್ಟು ಅವ್ರ ರೂಮಿಗೆ ಹೋಗ್ಬಿಟ್ಟು ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸೊ ರೂಮ್ ಬಂದ್ಬಿಟ್ಟು ಚೆಕ್ಔಟ್ ಮಾಡ್ತಾಯಿದ್ದೀವಿ, ಆದಷ್ಟು ಬೇಗ ಚೆಕ್ಔಟ್ ಮಾಡ್ತಿದ್ದೀವಿ. ನೋಡಿ, ನಿನ್ನೆ ನೈಟೆಲ್ಲ ಕೂತ್ಕೊಂಡು ಸ್ಯಾರಿ ಟ್ರ್ಯಾಪಿಂಗ್ ಮಾಡ್ತಿದ್ಲು ಸುಷ್ಮಾ. ಸೊ ಗೈಸ್ ಫೈನಲಿ ಬಂದ್ಬಿಟ್ಟು ಅವರು ರೂಮಿಗೆ ಬಂದ್ವಿ. ಸೊ ಇದೇ ಅವ್ರ ರೂಮು. ಒಳಗಡೆ ಬಂದ್ಬಿಟ್ಟು ಸುಷ್ಮಾ ಬಂದ್ಬಿಟ್ಟು ಸ್ಯಾರಿ ಬಂದ್ಬಿಟ್ಟು ವೇರ್ ಮಾಡ್ತಾವ್ರೆ. ಸೊ ಅದಕ್ಕೆ ಬಂದ್ಬಿಟ್ಟು ನಾನು ಆಚೆ ಬಂದ್ಬಿಟ್ಟೆ. ಸೊ ಅವ್ರದ್ದು ಬಂದ್ಬಿಟ್ಟು ಜಾಸ್ತಿ ವ್ಲಾಗ್ ಮಾಡೋಕ್ಕೆ ಹೋಗಬೇಡಿ, ಬಿಫೋರ್ ಒಂದು ಕ್ಲಿಪ್ ಹಾಕಿ ಮತ್ತು ಆಫ್ಟರ್ ಒಂದು ಕ್ಲಿಪ್ ಹಾಕಿ ಸಾಕು ಅಂತ ಅಂದರು. ಹಾಯ್ ಮ್ಯಾಮ್, ನಾನು ಸುಷ್ಮಾ. ನಿಮಗೆ ಮೇಕಪ್ ಹೆಂಗೆ ಬೇಕು? ಓಕೆ, ಡಾರ್ಕ್ ಶೇಡ್ ಬೇಕಾ? ಸೊ ಹೈ ಮೇಕಪ್ ನಿಮಗೆ ಹೆಂಗೆ ಬೇಕು? ಹಾಗೆ ಮಾಡಲಾ? ಓಕೆ. ಸೊ ಡಾರ್ಕ್ ಸರ್ಕಲ್ಸ್ ಇದೆಯಲ್ಲ, ಸೊ ಅದನ್ನು ಲೈಟಾಗಿ ಕವರ್ ಮಾಡಿ ಲೈಟಾಗಿ ನಮ್ಮ ಮೇಕಪ್ನ ಮಾಡಿಕೊಡ್ತೀವಿ. ನಿಮಗೆ ಸೆಟಲ್ಡ್ ಮೇಕಪ್ ಇದ್ದರೆ ಸಾಕು ಅಲ್ವಾ? ನಿಮಗೆ ತುಂಬ ಹೆವಿಯಾಗೆಲ್ಲ ಬೇಡ ಅಲ್ಲ? ಓಕೆನಾ? ಬಟ್ ಚೆನ್ನಾಗಿ ಕಾಣಿಸ್ಬೇಕು ಅಷ್ಟೇ ಅಲ್ಲ ನಿಮಗೆ? ಓಕೆ. ನೋಡಿ, ಓಕೆನಾ? ಸಾಕಾ ಶೈನಿಂಗು? ಕಾರ್ನರ್ ಲೈಟಾಗಿ ನಾ ಬ್ಲ್ಯಾಕ್ ಶೇಡ್ ಕೊಡಲಾ ಇಲ್ಲ ಇದೇ ಪಿಂಕ್ ಇರಲ್ಲ? ಬ್ಲ್ಯಾಕ್ ಕೊಡಲಾ? ಪಿಂಕಾ? ಓಕೆ. ಸಾಕಲ್ಲ ಡಾರ್ಕು? ಇರಲಿ ಬಿಡಿ. ಸಿಸರ್ ಅಲ್ಲಿದೆ ನೋಡಿ. ಸ್ವಲ್ಪ ಕಾಣುವಂಗೆ ಹಾಕಿ ಮೇಡಮ್.
ಹಾಂ ತಗೊಳ್ಳಿ. ಹಾಂ ಆಯ್ತು. ಓಕೆ ಮ್ಯಾಮ್, ನನ್ನ ಸರ್ವಿಸ್ ಹೆಂಗೆ ಅನ್ನಿಸ್ತು, ಹೆಂಗಿದೆ ಮೇಕಪ್, ಹೇರ್ ಸ್ಟೈಲು ಎಲ್ಲ ಕಂಪ್ಲೀಟ್ ಆಗಿ ಸರ್ವಿಸ್ ಎಲ್ಲ ಚೆನ್ನಾಗಿತ್ತಾ? ಓಕೆ, ಹೈಸ್ ನನಗೆ ಕ್ಲೋಸ್ ಮಾಡಿ ಹೈಸ್ ಕ್ಲೋಸ್. ಫೈನಲಿ ಬಂದ್ಬಿಟ್ಟು ನಾವು ಇವಾಗ ಇರೋದು ಬಂದ್ಬಿಟ್ಟು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬಸ್ ಸ್ಟಾಪ್ ಹತ್ರ ಬಂದ್ಬಿಟ್ಟು ಲಗೇಜ್ ಬಂದ್ಬಿಟ್ಟು ಇಟ್ಬಿಟ್ಟು ಸರಿ ಹಂಗೆ ಬಂದ್ಬಿಟ್ಟು ದರ್ಶನ ಮಾಡ್ಬಿಟ್ಟು ಹಿಂಗೆ ಬೆಂಗಳೂರು ಹೋಗೋ ಥರ. ಅಲ್ಲಿ ಬಂದ್ಬಿಟ್ಟು ಮೇಕಪ್ ಬಾ ಸುಷ್ಮಾ, ಮೇಕಪ್ ಏನೊಂದು ಎಷ್ಟು ಗಂಟೆಗೆ ಮುಗ್ದಿರ್ಬೋದು ಅಲ್ಲಿ? 10:45 ಹಾಂ, ಮಾಡಿ 10:30 ಅಷ್ಟರಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇರ್ತಿದ್ದೆ. ಅದು ಒಬ್ರು ಇಲ್ಲ 3 ಜನಕ್ಕೆ ಮಾಡಿದ್ದೀವಿ. ಅದೆಲ್ಲ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಅವ್ರು ಬಂದ್ಬಿಟ್ಟು ವ್ಲಾಗ್ ಮಾಡಬೇಡಿ, ಅವ್ರದ್ದೊಬ್ರದ್ದು ಮಾತ್ರ ವ್ಲಾಗ್ ಮಾಡ್ಕೊಳ್ಳಿ ಅಂತ ಅಂದರು. ಸೊ ಜಸ್ಟ್ ಫೋಟೋಸ್ ಮಾತ್ರ ತಗೊಂಡಿದ್ವಿ, ಅದನ್ನು ಹಾಕೋದು ಬೇಡ ಬಿಡಿ ತಾನೆ. ಬೇಡ ಅಂತ ಹೇಳಿದ್ಮೇಲೆ ಬೇಡ. ಹಾಂ, ಇವಾಗ ಬನ್ನಿ ಹೋಗ್ಬಿಟ್ಟು ದರ್ಶನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ಬಿಟ್ಟು ಬರೋಣ. ಸೂಪರಾಗಿದೆ ವ್ಯೂ. ಯಪ್ಪ ದೇವ್ರ ಕಾಪಾಡಪ್ಪ. ಹಾಂ, RX ಅಂದರೆ ಉಚಿತನೇ ನಿಮಗೆ? ಹಾಂ, ಏನು ಸುಷ್ಮಾ ಫುಲ್ ರಶ್ಶು? ಧರ್ಮಸ್ಥಳಲ್ಲ ಅಷ್ಟೊಂದು ರಶ್ ಇಲ್ಲ, ಇಲ್ಲ ಅಷ್ಟೊಂದು ರಶ್ ಇದೆ. ಎಷ್ಟೊತ್ತಾಗುತ್ತೋ ದರ್ಶನ ಮಾಡೋಷ್ಟು. ಓಕೆ ಗೈಸ್, ವ್ಲಾಗ್ನ ಎಂಡ್ ಮಾಡ್ಕೊತಿದ್ದೀನಿ. ಸೊ ದರ್ಶನ ಬಂದ್ಬಿಟ್ಟು ಮುಗೀತು. ಏನಂದರೆ ಒಂದು ಹೆವಿ ರಶ್ಶು, ಸೊ ಊಟ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಾವು ಬಂದ್ಬಿಟ್ಟು ಆಚೆ ಬಂದ್ಬಿಟ್ಟು ತಿಂದ್ವಿ. ಇವಾಗ ಬಂದ್ಬಿಟ್ಟು ಬಸ್ ಸ್ಟಾಪ್ ಹತ್ರ ಇದ್ದೀನಿ. ಸೊ ಬಸ್ ಹತ್ತೋಣ ಬೆಂಗಳೂರಿಗೆ. ಬಸ್ ಹತ್ಬಿಟ್ಟು ಸೀದಾ ಬಂದ್ಬಿಟ್ಟು ಬೆಂಗಳೂರಿಗೆ ಹೋಗ್ಬಿಟ್ಟು ರಶ್ ತೊಗೊಬೇಕು. 2 ದಿನ ಫುಲ್ಲು ಇದಾಗ್ಬಿಡ್ತು. ಏನಪ್ಪ ಅದು? ಹಾಂ, ಬರೀ ಬಸ್ಸಲ್ಲೇ ಟ್ರಾವೆಲು. ಅದಕ್ಕೆ ಹೋಗ್ಬಿಟ್ಟು ರಶ್ ತೊಗೊಬೇಕು. ಸರಿ ಗೈಸ್, ವ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತು ನಿಮ್ಗೆ ಏನಾದ್ರು ಬೇಕಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಲವ್ ಯು, ಬಾಯ್.